ಎಲ್ರಿಗೂ ನಮಸ್ಕಾರ, ಸ್ವಾಗತ ಅಂತ ಹೇಳ್ತಾ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ 23ನೇ ಕಂತು ಗೃಹಲಕ್ಷ್ಮಿ ಸಂಘ ಯೋಜನೆ ಅಂತಂದರೆ ಸಂಘ ಶುರುವಾಗಿದೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇರುವಂಥದ್ದು ಇದೇನಿದು ಗೃಹಲಕ್ಷ್ಮಿ ಸಂಘ ಅಂತ ನೀವು ಕೇಳ್ಬೋದು. ಡೆಫಿನೆಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನದು ಆ ಗೃಹಲಕ್ಷ್ಮಿ ಸಂಘ? ಗೃಹಲಕ್ಷ್ಮಿ ಸಂಘದಿಂದ ಏನಾದರೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಏನಾದರೂ ಸಿಗುತ್ತಾ ಅಂತ ನೀವು ಕೇಳ್ಬೋದು. ಎಸ್, ಇಲ್ಲಿ ಸರ್ಕಾರ ಹೊಸ ಒಂದು ಅಪ್ಡೇಟನ್ನು ತರ್ತಾ ಇರುವಂಥದ್ದು. ಇನ್ಮೇಲೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಪ್ಪ ಅಂತಂದರೆ ಕೆಲವರು ಕೇಳ್ಬೋದು, ಇವಾಗ ಯಾಕೆ ಸರ್ ಅದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಾ ಅಂತ. ಹೌದು, ಇನ್ಮೇಲೆ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇದೆ. ಅದರಿಂದ ನಿಮ್ಮ ಎಲ್ಲರಿಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ. ಅಂತಂದರೆ ನಿಮಗೆ EMI ಕೂಡ ಸಿಗುತ್ತೆ. ಅಂತಂದರೆ ಈ EMI ಅಂತಲ್ಲ, ಅಂದರೆ ನಿಮಗೆ ಸಾಲ ಲೋನ್ ಕೂಡ ಸಿಗುತ್ತೆ. ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ನಾನು ನಿಮಗೆ ಕಂಪ್ಲೀಟಾಗಿ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮೊಂದು ಏನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ, ನಮಗೆ ಹಣ ಬರ್ತಾ ಇಲ್ಲ, ನಮ್ಗೆ KYC ಆಗಿಲ್ಲ, ನಮ್ದು ಅದಾಗಿಲ್ಲ ಇದಾಗಿಲ್ಲ ಅಂತ. ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ KYC ಆಗಿಲ್ಲ ಅನ್ನೋದಾದರೆ ನೀವು ಏನು ಮಾಡಬೇಕು, KYC ಮಾಡುವಂಥದ್ದು ಹೇಗೆ ಅಂತಂದರೆ, KYC ನಿಮ್ಗೆ ತುಂಬ ಪ್ರೊಸೀಜರ್ ಇದೆ. ಅದನ್ನು ಏನು ಒಂದೇ ಸಾರಿ ಹೇಳ್ತಾ ಕೂರ್ಲಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳ್ತಾ ಹೋಗ್ತೀನಿ. ನೀವು KYC ಮಾಡುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಅದನ್ನು ನೀವು ಕಂಪ್ಲೀಟಾಗಿ ಪ್ರೊಸೆಸ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವೆಲ್ಲರೂ ಕೂಡ KYCಯನ್ನು ಒಂದು ಬಾರಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, KYCಯನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. KYCಯಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. KYCಯನ್ನು ಆಗಿದೆಯಾ ಇಲ್ಲಿ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲರ ಅಕೌಂಟಿಗೂ KYC ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಮೈನ್ ಫೌಂಡೇಶನ್ KYC. ಹಾಗಾಗಿ KYCನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ನಿಮಗೆ ಅವ್ರಿಗೆ ಮಾತ್ರ ಬರುತ್ತೆ, ಇವ್ರಿಗೆ ಮಾತ್ರ ಬರುತ್ತೆ ಅಂತ ಹೇಳುವಂಥ ಸೀನೇ ಇಲ್ಲ, ಸಾಧ್ಯತೆಯೂ ಇಲ್ಲ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಹಾಗಾಗಿ ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಒಂದು 4 ನಿಮಿಷ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ KYC ಮಾಡುವಂಥದ್ದಾದರೂ ಹೇಗೆ? ನೀವು ನಿಮ್ಮೊಂದು ಅಕ್ನಾಲಜ್ಮೆಂಟ್ ಲೆಟರ್ ಇದೆ, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಲೆಟರ್ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿ ಇದೆ. ಈಗ ಇಲ್ಲ ಅಂತಂದರೆ ನಿಮಗೆ ಬೇಕಾದರೆ ಸಿಗುತ್ತೆ. ನೀವು ಸೈಬರಲ್ಲಿ ಹೋಗ್ಬಿಟ್ಟು ಕೇಳ್ರಿ, ಅಂತಂದರೆ ನಿಮ್ಮೊಂದು ಸೇವಾ ಸಿಂಧು ಕೇಂದ್ರದಲ್ಲಿ ಹೋಗ್ಬಿಟ್ಟು ಕೇಳಿದರೆ ಸಿಗುತ್ತೆ. ನಿಮ್ಮದು ಗೃಹಲಕ್ಷ್ಮಿ ID ಅಂತ ಇರುತ್ತೆ, ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ಸಿಗೋದು. ಇಲ್ಲ ಎಲ್ಲರೂ ಕೂಡ ಇಟ್ಕೊಂಡಿರ್ತೀರ ಬಿಡಿ, ನಿಮಗೆ ಗೊತ್ತಿದೆ. ಫಸ್ಟ್ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಬಂದಾಗ ಅದು ಕೊಟ್ಟಿದ್ರು. ಹಾಗಾಗಿ ಅದನ್ನು ತಗೊಂಡು ಹೋಗಿ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಏನಿದೆ ಅಲ್ಲಿ ಹೋಗ್ಬಿಟ್ಟು PDO ಹತ್ರ ಕೊಡಿ. PDO ಅಂತ ಇರ್ತಾರೆ, ಅಲ್ಲಿ ಕೊಡಿ. ನಿಮ್ಮದು PDO ಅಂತ ಇರ್ತಾರೆ, ಅಲ್ಲಿ ಕೊಟ್ಬಿಟ್ಟು ಅವ್ರ ಹತ್ರ ಹೇಳಿ, ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಸ್ಟೇಟಸನ್ನು ಒಂದು ಬಾರಿ ಚೆಕ್ ಮಾಡಿ, ನಮ್ಮದು ಹಣ ಜಮೆ ಆಗ್ತಾ ಇಲ್ಲ, ಇಲ್ಲಿ ಸರ್ಕಾರದ ಕಡೆಯಿಂದ ನಮಗೆ ನಯಾ ಪೈಸಾ ಕೂಡ ಹಣ ಬಂದಿಲ್ಲ, ಏನಿದು ನೀವು ಹಣ ಹಾಕ್ತೀರಿ ಅಂತ ಹೇಳ್ತಾ ಇರ್ತೀರ, ಹಣ ₹1 ನಯಾ ಪೈಸಾ ಹಾಕಲ್ಲ, ಏನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಹೇಳಿ. ಖಂಡಿತವಾಗ್ಲೂ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ದು ಏನಾಗಿದೆ. ಅಂದರೆ ನೀವು ಇಲ್ಲಿ ರೂಡಾಗಿ ಮಾತಾಡಬೇಡಿ, ಅಂತಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡಿ, ಅವರಿಗೂ ಅರ್ಥ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಅವ್ರಿಗೆ ಹೇಳಿ ನಮ್ಮದು ಹಣ ಬರ್ತಾ ಇಲ್ಲ ಅಂತ. ಅವರು ಖಂಡಿತವಾಗ್ಲೂ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಸ್ನೇಹಿತರೆ, ಈಗ ನಿಮ್ಗೆ ಗೊತ್ತಿದೆ, ಅದು ಬೇಕಾದ್ರೆ ನಿಮಗೆ ಕಂಡುಹಿಡಿಯುತ್ತೆ. ನಿಮ್ಮದು ಫೇಕ್ ಪ್ರೊಫೈಲಾ ಅಥವಾ ರಿಯಲ್ ಪ್ರೊಫೈಲಾ, ಒರಿಜಿನಲ್ ಪ್ರೊಫೈಲಾ ಎಲ್ಲ ಕಂಡುಹಿಡಿಯುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಎಲ್ಲ ಒಂದು ಕ್ರೈಟೀರಿಯಾಗಳನ್ನು ಫಾಲೋ ಮಾಡುವಂಥದ್ದು ತುಂಬ ಮುಖ್ಯ. ಎಲ್ಲರ ಅಕೌಂಟಿಗೆ ಹಣ ಬರಬೇಕಾದ್ರೆ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಫಾಲೋ ಮಾಡ್ತೀರಾ ಅಂತಂದು ಡೆಫಿನೆಟಾಗಿ ಹಣ ಬರುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಆದರೆ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ, NCPI ಮ್ಯಾಪಿಂಗ್ ಆಗಿರಬಹುದು, ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಏನೇ ಯೋಜನೆ ಆಗಿರಬಹುದು, ಅದನ್ನೆಲ್ಲ ಕಂಪ್ಲೀಟಾಗಿ ನೀವು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ, ತುಂಬ ಜನ ಇಲ್ಲಿ 90% ಜನ, ತುಂಬ ಜನ ಅನ್ಲಿಕ್ಕಾಗಲ್ಲ, 90% ಜನ ನನಗೆ ಹೇಳಿದ್ರಿ, ಇಲ್ಲಿ ನಮಗೆ ಹಣ ಬೇಕು ಸರ್, ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಹಣ ಬೇಕು, ನಯಾ ಪೈಸಾ ಹಣ ಜಮೆ ಆಗ್ತಾ ಇಲ್ಲ, ₹1 ಹಣ ಬಂದಿಲ್ಲ, ನಯಾ ಪೈಸಾ ಇಲ್ಲಿ ಅಷ್ಟು ಹಣ ಜಮೆ ಆಗುತ್ತೆ, ಇಷ್ಟು ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರಿ, ಎಲ್ಲಿದೆ ಹಣ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಎಸ್, ನನಗೆ ಗೊತ್ತಿದೆ. ಹಾಗಾದರೆ ಏನು ಮಾಡಬೇಕು? ಗೃಹಲಕ್ಷ್ಮಿ ಯೋಜನೆ ಹಣ ಪಟ್ಟಂತ ಜಮೆ ಆಗಬೇಕಂತಂದ್ರೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನೀವು ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಏನು ಸರ್ ಹಾಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಎಸ್, ನೀವು
KYC ಒಂದು ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು KYC. ತುಂಬ ಜನ ಇಲ್ಲಿ ಕೇಳ್ತೀರ ಆಮೇಲೆ ನನಗೆ ಅದು ಯಾಕೆ ಸರಿ KYC ಮಾಡ್ಬೇಕು, ಬೇರೆ ಏನು ಮಾಡಿದ್ರೆ ಆಗಲ್ವ ಅಂತ. ಅಲ್ಲ, ನೀವು ಫಸ್ಟ್ KYC ಒಂದು ಮಾಡ್ಕೊಳ್ಳಿ. ನೀವು ಖಂಡಿತವಾಗ್ಲೂ ಫಸ್ಟ್ ಪ್ರಯಾರಿಟಿ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡುವಂಥದ್ದು. KYC ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ, ತುಂಬ ಜನರಿಗೆ ನಾನು ಹೇಳಿದ್ದೀನಿ, ಎಲ್ರಿಗೂ ಗೊತ್ತಿದೆ. KYC ಕಂಪ್ಲೀಟಾಗಿ ಎಲ್ಲರೂ ಕೂಡ KYCನ ನೀವು ಎಲ್ಲರೂ ಕೂಡ KYCನ ಮಾಡ್ಕೊಳ್ಬೇಕಾಗ್ತದೆ. ತುಂಬ ಜನರಿಗೆ KYC ಅಂತಂದರೆ ಈ ಒಂದು ಹಣ ಕೆಲವರಿಗೆ ಬರ್ತಾ ಇಲ್ಲ. ಹಾಗಾಗಿ KYCನ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ, ಎಲ್ರಿಗೂ ಟಾಟಾ, ಬಾಯ್.